So once again, the rural development schemes in India, ಭಾರತದ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಗ್ಗೆ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಭಾರತದ ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಯೋಜನೆಗಳ ಬಗ್ಗೆ ನೋಡಿದ್ವಿ. ಮತ್ತೆ ಒಂದ್ಸಲ ಅದನ್ನ ನಾವು ರಿಕಾಲ್ ಮಾಡೋದಾದ್ರೆ, ಮೊದಲೇ ಒಂದು ಸ್ಕೀಮ್ ಯಾವ್ದಂದ್ರೆ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್, ಹೌಸಿಂಗ್ ಸ್ಕೀಮ್, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಗ್ಗೆ ನೋಡಿದ್ವಿ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇದು ಪ್ರಮುಖವಾದಂತಹ ಗ್ರಾಮೀಣ ಭಾಗದ ಜನರಿಗೆ, ವಸತಿಹೀನರಿಗೆ ವಸತಿ ಯೋಜನೆಯನ್ನ ದೊರಕಿಸಿಕೊಡ್ತಕ್ಕಂತಹ ಒಂದು ಪ್ರಮುಖವಾದಂತಹ ಯೋಜನೆ. ದ ಗೌರ್ಮೆಂಟ್ assured to provide Awas Yojana, Grameen Awas Yojana will 1.95 crores houses to eligible beneficiaries during its second phase. ಅಂದ್ರೆ ಸುಮಾರು 1.95 ಲಕ್ಷ ಒಂದು ವಸತಿ ಸೌಲಭ್ಯಗಳನ್ನ 2019 ಮತ್ತೆ 20ನೆಯ ಒಂದು ಅವಧಿಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಗ್ರಾಮೀಣ ಭಾಗದ ಜನರಿಗೆ ಒಂದು ವಸತಿ ಯೋಜನೆಯನ್ನ ದೊರಕಿಸಿಕೊಡ್ತಕ್ಕಂತ ಸ್ಕೀಮ್ ಅನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಹಾಗೇನೆ ವಾಟರ್ ಕನ್ಸರ್ವೇಟಿವ್ ಸ್ಕೀಮ್ಸ್ ಅಂದ್ರೆ ಪ್ರಮುಖ ಜಲ ಸಂರಕ್ಷಣೆಯ ಒಂದು ಯೋಜನೆಗಳ ಬಗ್ಗೆ ನೋಡಿದ್ವಿ. ಅದರಲ್ಲಿ ಜಲಶಕ್ತಿ ಅಭಿಯಾನ ಅಂತಕ್ಕಂಥದ್ದನ್ನ ನೋಡಿದ್ವಿ. ಈ ಜಲಶಕ್ತಿ ಅಭಿಯಾನ ಅಂತಕ್ಕಂಥದ್ದು ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಟು ಎವ್ರಿ ಹೌಸ್ ಹೋಲ್ಡ್ ಆನ್ ಪ್ರಯಾರಿಟಿ ಇನ್ ಎ ಸಸ್ಟೈನೇಬಲ್ ಮ್ಯಾನರ್. ಅಂದ್ರೆ ಈ ಗ್ರಾಮೀಣ ಒಂದು ಜಲಶಕ್ತಿ ಅಭಿಯಾನ ಅಂತಕ್ಕಂಥದ್ದು ಗ್ರಾಮೀಣ ಭಾಗದ ಒಂದು ಜನರಿಗೆ, ಸಮುದಾಯದ ಜನರಿಗೆ ಶುದ್ಧ ಕುಡಿಯುವ ನೀರನ್ನ ಒಂದು ಒದಗಿಸಿಕೊಡ್ತಕ್ಕಂತಹ ಒಂದು ಮಹತ್ವಪೂರ್ಣವಾದಂತಹ ಯೋಜನೆಯನ್ನ ನಾವು ನೋಡಿದ್ದೀವಿ. ಪ್ರಮುಖವಾಗಿ ನೀರಿನ ಪ್ರಮುಖ ಮೂಲಗಳನ್ನ ಗುರುತಿಸಿ, ಜೊತೆಗೆ ಪ್ರಮುಖವಾದಂತಹ ನೀರಾವರಿಯ ಜೊತೆಗೆ ನೀರಿನ ಮೂಲಗಳನ್ನ ಅಭಿವೃದ್ಧಿಪಡಿಸತಕ್ಕಂತಹ ಒಂದು ಯೋಜನೆ ಯಾವುದು ಅಂತಂದ್ರೆ ದ ಜಲಶಕ್ತಿ ಅಭಿಯಾನ. ದ ಜಲಶಕ್ತಿ ಅಭಿಯಾನ ವಾಸ್ ಲಾಂಚ್ಡ್ ಬೈ ಯೂನಿಯನ್ ಮಿನಿಸ್ಟರ್ ಗಜೇಂದ್ರ ಸಿಂಗ್ ಶೇಖಾವತ್ ಜಿ. The description of the Jalashakti Abhiyana is to focus areas or water stressed districts. ಯಾವುದು ನೀರಿನ ಒಂದು ಅಭಾವಕ್ಕೆ ತುತ್ತಾದಂತಹ ಪ್ರಮುಖ ಜಿಲ್ಲೆಗಳನ್ನ ಕೇಂದ್ರೀಕರಿಸಿ ಈ ಯೋಜನೆಯನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಜಲಶಕ್ತಿ ಅಭಿಯಾನ ಯೋಜನೆಯನ್ನ ಅನುಷ್ಠಾನಗೊಳಿಸತಕ್ಕಂತಹ ಒಂದು ಕಾರ್ಯದಲ್ಲಿ ಒಂದು ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸಾಕಷ್ಟು ಜಲಶಕ್ತಿಯ ಅಂದ್ರೆ ವಾಟರ್ ಕನ್ಸರ್ವೇಟಿವ್ ಅಂಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ನೀರಿನ ಒಂದು ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಏನು ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಿ ನಾವು, ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅದನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ತಕ್ಕಂತಹ ಒಂದು ಪ್ರಮುಖ ಯೋಜನೆಗಳನ್ನ, ರೂಪರೇಷೆಗಳನ್ನ ಈ ಜಲಶಕ್ತಿ ಅಭಿಯಾನ ಏನಾಗಿದೆ ಅಂತಂದ್ರೆ ಪ್ರಮುಖವಾಗಿ ನೋಡ್ತಾ ಇದೆ. ಜೊತೆಗೆ ವಾಟರ್ ಶೆಡ್ ಡೆವಲಪ್ಮೆಂಟ್, ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು. ಈ ಜಲಶಕ್ತಿ ಅಭಿಯಾನದ ಮೂಲಕ ನಾವು ಇವಾಗೆಲ್ಲ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತು ಸಾಕಷ್ಟು ವಾಟರ್ ಶೆಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡೀತಾ ಇದೆ. ಬೇಸ್ಡ್ ಆನ್ ದ ಈ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನೀರಿನ ಒಂದು ಸಂರಕ್ಷಣೆನ, ನೀರಿನ ಒಂದು ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಮಾಡತಕ್ಕಂತಹ ಒಂದು ಕಾರ್ಯದಲ್ಲಿ ಇವತ್ತು ಏನ್ ಮಾಡಿದೆ ಅಂತಂದ್ರೆ ಸಾಕಷ್ಟು ಕಾರ್ಯಗಳು ಗ್ರಾಮೀಣ ಭಾಗದಲ್ಲಿ ನಡೆದುಕೊಂಡು ಬರ್ತಾ ಇದೆ ಅಂತಕ್ಕಂಥದನ್ನ ಹೇಳ್ಬೋದಾಗಿದೆ. ದೆನ್ ಇಂಟೆನ್ಸಿವ್ ಎಫಾರೆಸ್ಟ್ರೇಷನ್ ಅಂದ್ರೆ ಇವತ್ತು ಸಾಕಷ್ಟು ಏನಾಗ್ತಾ ಇದೆ ಅಂದ್ರೆ ನೀರಿನ ಇವತ್ತು ಬವಣೆ ಯಾಕೆ ಆಗ್ತಾ ಇದೆ ಅಂತಂದ್ರೆ, ನೀರಿನ ಕೊರತೆ ಯಾಕೆ ಆಗ್ತಾ ಇದೆ ಅಂತಂದ್ರೆ ಇವತ್ತು ಸಂಪೂರ್ಣವಾಗಿ ನಾವು ಇವತ್ತು ಏನ್ ಮಾಡ್ತೀವಿ ಅಂದ್ರೆ ಎಫಾರೆಸ್ಟ್ರೇಷನ್ ಅಂದ್ರೆ ಇವತ್ತು ಏನೋ ನಾವು ಇವತ್ತು ಅರಣ್ಯವನ್ನ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸಂಪೂರ್ಣವಾಗಿ ಅರಣ್ಯವನ್ನ ನಾಶ ಮಾಡ್ತಿದ್ವಿ. ಹೀಗಾಗಿ ಅರಣ್ಯ ನಾಶದಿಂದ ಇವತ್ತು ನೀರಿನ ಒಂದು ಕೊರತೆಯನ್ನ ನಾವು ನೋಡ್ತಾ ಇದೀವಿ. ಸರಿಯಾದಂತ ಕಾಲದಲ್ಲಿ ಮಳೆ ಆಗ್ತಾ ಇಲ್ಲ. ಮಳೆಗೆ ಮುಖ್ಯ ಕಾರಣ ಅಂತಂದ್ರೆ ಇವತ್ತು ಸಂಪೂರ್ಣವಾಗಿ ನಾವು ಇವತ್ತು ಅರಣ್ಯವನ್ನ ನಾಶ ಮಾಡ್ತಾ ಇದೀವಿ. ಸಕಾಲಕ್ಕೆ ಇವತ್ತು ಮಳೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಅರಣ್ಯೀಕರಣಕ್ಕೆ ಇವತ್ತು ಹೆಚ್ಚಿನವಾದಂತಹ ಆದ್ಯತೆಯನ್ನ ಇವತ್ತು ನೀಡಬೇಕಾಗಿದೆ. ಆ ಒಂದು ಪ್ರಮುಖವಾದಂತಹ ಪ್ರಯಾರಿಟೀಸ್ ಏರಿಯಾನಲ್ಲಿ ಜಲಶಕ್ತಿ ಅಭಿಯಾನದಲ್ಲಿ ಇಂಟೆನ್ಸಿವ್ ಎಫಾರೆಸ್ಟ್ರೇಷನ್ ಅಂತಕ್ಕಂಥದನ್ನ ಸಹ ನಾವು ನೋಡ್ತಾ ಇದ್ವಿ. ಹಾಗೇನೆ ಅಟಲ್ ಭೂಜಲ ಯೋಜನೆ, ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ವಾಟರ್ ಕನ್ಸರ್ವೇಟಿವ್ ಸ್ಕೀಮ್ ನಲ್ಲಿ ನಾವು ನೋಡ್ತಕ್ಕಂಥದ್ದು ಅಟಲ್
ಭೂಜಲ ಯೋಜನೆ. ಇದು ಇಟ್ ಈಸ್ ಆಲ್ಸೋ ಒನ್ ಆಫ್ ದ ವಾಟರ್ ಕನ್ಸರ್ವೇಟಿವ್ ಸ್ಕೀಮ್. ಇದು ಒಂದು ಏನು ಅಂತಂದ್ರೆ ನೀರಿನ ಅಂದ್ರೆ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಥ್ರೂ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಟು ಐಡೆಂಟಿಫೈಡ್ ಪ್ರಯಾರಿಟಿ ಏರಿಯಾಸ್ ಇನ್ 7 ಸ್ಟೇಟ್. ಅಂದ್ರೆ ಇದು ಟು ಇಂಪ್ರೂವಿಂಗ್ ದ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್. ಏನು ನೀರಿನ ಪ್ರಮುಖ ಗ್ರೌಂಡ್ ವಾಟರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕೆರೆ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಮತ್ತೆ ನೀರಿನ ಪ್ರಮುಖ ಮೂಲಗಳು ಏನು ನಾವೇನ್ ಅಂತೀವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕೆರೆಗಳು, ಮತ್ತೆ ಜಲಾನಯನ ಅಭಿವೃದ್ಧಿ ಭಾಗದಿಂದ ಸಣ್ಣ ಕೆರೆಗಳಾಗಿರ್ಬೋದು, ಮತ್ತೆ ಹ್ಯಾಂಡ್ ಪಂಪ್ಸ್ ಆಗಿರ್ಬೋದು, ಇವುಗಳನ್ನ ನಾವೇನಂತೀವಿ ಬೋರ್ವೆಲ್ಗಳ ಮೂಲಕ ಏನು ನೀರಿನ ಮೂಲಗಳನ್ನ ಏನು ಅಭಿವೃದ್ಧಿ ಪಡಿಸಿದೀವಲ್ಲ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಏನ್ ಮಾಡೋದಂದ್ರೆ ಜನರಿಗೆ ಒದಗಿಸಿ ಕೊಡ್ತಕ್ಕಂತಹ ಒಂದು ಯೋಜನೆ ಯಾವುದು ಅಂತಂದ್ರೆ ಅಟಲ್ ಭೂಜಲ ಯೋಜನೆ ಅಂತಕ್ಕಂಥದ್ದು. ಅಟಲ್ ಭೂಜಲ ಯೋಜನೆ. ಈ ಒಂದು ಯೋಜನೆ ಸುಮಾರು ಇದರದ್ದು ಅಂದಾಜು ಹಣಕಾಸಿನ ವೆಚ್ಚ ಎಷ್ಟು ಅಂತಂದ್ರೆ ಸುಮಾರು 6,000 ಕೋಟಿಯಷ್ಟು. ಅಂದ್ರೆ ವಿತ್ ದ ಹೆಲ್ಪ್ ಆಫ್ ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕಿನ ನೆರವಿನಿಂದ ಜೊತೆಗೆ ಹಾಗೂ ಕೇಂದ್ರ ಒಂದು ಜಲಶಕ್ತಿ ಸಚಿವಾಲಯದ ಒಂದು ಸಹಯೋಗದೊಂದಿಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಒಂದು ಯೋಜನೆಯನ್ನ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಅನುಷ್ಠಾನಗೊಳಿಸ್ತಾ ಇದೆ. ಇದರ ಕಾಲಾವಧಿ ಎಷ್ಟು ಅಂತಂದ್ರೆ 5 ವರ್ಷಗಳ. 5 ವರ್ಷಗಳ ಕಾಲಾವಧಿಯಲ್ಲಿ ಏನ್ ಮಾಡೋದು ಅಂತಂದ್ರೆ ಪ್ರಮುಖ ನೀರಿನ ಮೂಲಗಳನ್ನ ಅಭಿವೃದ್ಧಿಪಡಿಸುವುದು, ಹಾಗೆ ಅಭಿವೃದ್ಧಿಪಡಿಸಿದ ನೀರಿನ ಮೂಲಗಳನ್ನ ಸಮುದಾಯದ ಜನರಿಗೆ ಸರಿಯಾದ ರೀತಿಯಲ್ಲಿ ಏನ್ ಮಾಡೋದು ಅಂತಂದ್ರೆ ಅದನ್ನ ಅವರಿಗೆ ನೀಡ್ತಕ್ಕಂತಹ ಒಂದು ಕೆಲಸವನ್ನ ಕೈಗೊಳ್ಳೋದು ಅಟಲ್ ಭೂಜಲ ಯೋಜನೆಯ ಮುಖ್ಯವಾದಂತಹ ಉದ್ದೇಶ ಆಗಿದೆ. ಹಾಗೇನೆ ಒನ್ ಮೋರ್ ವಾಟರ್ ಕನ್ಸರ್ವೇಟಿವ್ ಸ್ಕೀಮ್ ನಲ್ಲಿ ನಾವು ನೋಡ್ತಕ್ಕಂಥದ್ದು ಜಲ ಜೀವನ ಮಿಷನ್ ಅಂತಕ್ಕಂಥದ್ದು. ಇವಾಗ ಸಂಪೂರ್ಣವಾಗಿ ಒಂದು ಪರಿಣಾಮಕಾರಿಯಾಗಿ ಇವತ್ತು ಕೇಂದ್ರ ಒಂದು ಜಲಶಕ್ತಿ ಸಚಿವಾಲಯದ ಮುಖಾಂತರ ಇವತ್ತು ಈ ಒಂದು ಜಲಶಕ್ತಿ ಅಭಿಯಾನವನ್ನ ಏನ್ ಮಾಡ್ತಾ ಇದೆ ಅಂತಂದ್ರೆ ಸರ್ಕಾರ ಸುಮಾರು 3.5 ಲಕ್ಷ ಕೋಟಿ ವೆಚ್ಚದಲ್ಲಿ ಎಸ್ಟಿಮೇಟೆಡ್ ಬಜೆಟ್ is more than 3.5 lakh crores. The aim of the Jala Jeevan Mission is to provide drinking water connection to all homes. ಗ್ರಾಮೀಣ ಭಾಗದ ಎಲ್ಲ ಮನೆಗಳಿಗೆ ಏನು ಶುದ್ಧ ಕುಡಿಯುವ ನೀರಿನ ಸಂಪರ್ಕವನ್ನ 2024 ವೇಳೆಗೆ ಏನ್ ಮಾಡುತ್ತಂದ್ರೆ ದೊರಕುವಂತೆ ಮಾಡುವುದು ಜಲಶಕ್ತಿ ಯೋಜನೆಯ ಮುಖ್ಯ ಉದ್ದೇಶ. ಅಂದ್ರೆ ಯಾವ ಗ್ರಾಮಗಳು ಯಾವ ಒಂದು ಗ್ರಾಮೀಣ ಭಾಗದಲ್ಲಿನ ಮನೆಗಳು ನೀರಿನ ಒಂದು ಸಂಪರ್ಕದಿಂದ ವಂಚಿತರಾಗಬಾರದು. ಪ್ರತಿಯೊಂದು ಮನೆಗಳಿಗೂ ಒಂದು ನೀರಿನ ಸಂಪರ್ಕಗಳನ್ನ ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಇವಾಗೆಲ್ಲ ನಿಮ್ಮ ಮನೆಯಲ್ಲಿ ಮೊದಲು ಇವಾಗ ನೋಡ್ತಾ ಇದೀವಿ ಜಲಶಕ್ತಿಯ ಅಭಿಯಾನದ ಮೂಲಕ ಇವತ್ತು ಪ್ರತಿಯೊಂದು ಮನೆಗಳನ್ನ ಗುರುತಿಸಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಸರ್ಕಾರ ಈ ಒಂದು ಯೋಜನೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸ್ತಾರೆ. ಹಿಂದೆಲ್ಲ ನಾವೆಲ್ಲ ಒಂದು ಕುಡಿಯುವ ನೀರನ್ನ ತರ್ಲಿಕ್ಕೆ ಹೋಗ್ಬೇಕಾಗಿದ್ರೆ ಸಣ್ಣ ಕೆರೆಗಳನ್ನು ಅಥವಾ ಇನ್ಯಾರ್ದು ಹೊಲಗಳಿಗೆ ಹೋಗಿ ಅವ್ರದ್ದು ಒಂದು ಬೋರ್ವೆಲ್ ನಿಂದ ನೀರನ್ನ ಬಿಡಿಸ್ಕೊಂಡು ಬರ್ತಿದ್ವಿ. ಬಟ್ ಇವಾಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಈ ಜಲಶಕ್ತಿ ಅಭಿಯಾನದ ಮೂಲಕ ಏನು ಇರ್ತಕ್ಕಂತಹ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಒಂದು ನೀರಿನ ಸಂಪರ್ಕವನ್ನ ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವನ್ನ ದೊರಕಿಸಿಕೊಡ್ತಕ್ಕಂತಹ ಉದ್ದೇಶದಿಂದಾಗಿ ಇವತ್ತು ಜಲ ಜೀವನ ಮಿಷನ್ ಅನ್ನ ಏನ್ ಮಾಡಿದೆ ಅಂತಂದ್ರೆ ಇವತ್ತು ಅನುಷ್ಠಾನಗೊಳಿಸ್ತಾ ಇದೆ. ಅಂಡ್ ಆಲ್ಸೋ ಟು ಸಾಲ್ವ್ ದ 2 ಪ್ರಾಬ್ಲಮ್ಸ್. ಈ 2 ಜಲಶಕ್ತಿ ಯೋಜನೆಯ ಮೂಲಕ 2 ಪ್ರಮುಖವಾದಂತಹ ಸಮಸ್ಯೆಗಳನ್ನ ಏನ್ ಮಾಡಬಹುದು ಅಂತಂದ್ರೆ ಸುಧಾರಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತ ತಿಳಿದು ಇವತ್ತು ಸರ್ಕಾರ ಲ್ಯಾಕ್ ಆಫ್ ವಾಟರ್ ಮತ್ತೆ ಲ್ಯಾಕ್ ಆಫ್ ಟಾಯ್ಲೆಟ್ ಅಂದ್ರೆ ನೀರಿನ ಒಂದು ಕೊರತೆ ಜೊತೆಗೆ ಶೌಚಾಲಯ ಅಂದ್ರೆ ಎಲ್ಲಾ ಮನೆಗಳಿಗೂ ನೀರಿನ ಸಂಪರ್ಕವನ್ನ ದೊರಕಿಸಿಕೊಡೋದ್ರ ಮೂಲಕ ಮನೆಗಳಲ್ಲಿ ಶೌಚಾಲಯಗಳನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಜೊತೆಗೆ ಅದರ ಬಳಕೆಗೂ ಸಹ
ನೀರು ಅಷ್ಟೇ ಪ್ರಮುಖ ಅನ್ನತಕ್ಕಂತಹ ಉದ್ದೇಶದಿಂದಾಗಿ ಇವತ್ತು 2 ಪ್ರಮುಖ ಸಮಸ್ಯೆಗಳನ್ನ ಪರಿಣಾಮಕಾರಿಯಾಗಿ ನಿವಾರಣೆ ಮಾಡ್ಲಿಕ್ಕೆ ಇವತ್ತು ಸರ್ಕಾರ ಜಲ ಜೀವನ ಮಿಷನ್ ಅನ್ನ ಏನ್ ಮಾಡಿದೆ ಅಂತಂದ್ರೆ ಜಾರಿಗತಗೊಳಿಸಲಾಗಿದೆ. ಅಂದ್ರೆ ಮಹಿಳೆಯರ ಸಮಸ್ಯೆಗಳನ್ನ ಹೋಗಲಾಡಿಸಲು ಈ ಒಂದು ಜಲಶಕ್ತಿ ಮಿಷನ್ ಇವತ್ತು ತುಂಬಾನೇ ಒಂದು ವೆರಿ ಪಾಪ್ಯುಲರ್ ಇವತ್ತು ಸ್ಕೀಮ್ ಆಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ತಕ್ಕಂಥದನ್ನ ಕಾಣಬಹುದಾಗಿದೆ. ದೆನ್ in the last class ಹೇಳಿದೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ. It is launched by Government of India on 25th September 2014. ಅಂದ್ರೆ on the occasion of 98th birth anniversary of ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಅಂದ್ರೆ ನಮ್ಮ ಒಂದು ಭಾರತ ರತ್ನ ಪುರಸ್ಕೃತರಾದಂತಹ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನದಂದು ಈ ಒಂದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ ಯೋಜನೆಯನ್ನ ಇವತ್ತು ಸರ್ಕಾರ ಜಾರಿಗೆ ತರಲಾಗಿದೆ. ಅಂದ್ರೆ ಗ್ರಾಮೀಣ ಭಾಗದ ಯುವಕರನ್ನ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಒಂದು ಯುವಕರಿಗೆ ಜೊತೆಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ನಿರುದ್ಯೋಗದ ಪ್ರಮಾಣವನ್ನ ಕಡಿಮೆ ಮಾಡ್ಲಿಕ್ಕೆ ಈ ಒಂದು ಯೋಜನೆಯನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಜಾರಿಗತಗೊಳಿಸಲಾಗಿದೆ. ದ ಏಮ್ ಆಫ್ ದ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ ಯೋಜನಾ ಟು ಟಾರ್ಗೆಟ್ ಯೂತ್ ಅಂಡರ್ ದ ಏಜ್ ಗ್ರೂಪ್. ಹೇಳ್ರಿ. ಎಸ್ ಹಲೋ ಸರ್. ಹೇಳಮ್ಮ. ಸರ್ ಇವೆಲ್ಲ ಮುಗಿದಿದಾವಲ್ಲ? ಮತ್ತೆ ಒಂದ್ಸಲ ರಿಪಿಟೇಷನ್ ಮಾಡ್ತಾ ಇದ್ದೀನಿ, ಬಹಳ ಲೆಂದಿ ಏನ್ ಹೋಗಲ್ಲ, ಜಸ್ಟ್ ಇದು ಮಾಡ್ತಾ ಇದ್ದೀನಿ. ಓಕೆ ಸರ್. ಟು ಟಾರ್ಗೆಟ್ ಯೂತ್ ಅಂಡರ್ ದ ಏಜ್ ಗ್ರೂಪ್ ಆಫ್ 15 to 35 years. The Yojana in 21 state and 568 districts and 6215 blocks changing the lives unit. ಈ ಪ್ರಸ್ತುತ ಈ ಒಂದು ಯೋಜನೆ ಏನ್ ಮಾಡ್ತಾ ಇತ್ತಂದ್ರೆ ಗ್ರಾಮೀಣ ಭಾಗದ ಒಂದು ಯುವಕರನ್ನ ಕೇಂದ್ರೀಕೃತವಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ನೀಡಿ ಅವರಿಗೆ ಉದ್ಯೋಗಾವಕಾಶಗಳನ್ನ ಸೃಷ್ಟಿಸುವ ಮಹತ್ವಪೂರ್ವ ಯೋಜನೆ ಯಾವುದು ಅಂತಂದ್ರೆ ಈ ದೀನ್ ದಯಾಳ್ ಗ್ರಾಮೀಣ ಕೌಶಲ್ಯ ಯೋಜನೆ. ದೆನ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಈಸ್ ಸಂಸದರ ಆದರ್ಶ ಗ್ರಾಮ ಯೋಜನೆ. The Prime Minister Narendra Modi on the birth anniversary of the Lok Nayak Jayaprakash Narayan. ಅಂದ್ರೆ ಸಂಸದರ ಆದರ್ಶ ಗ್ರಾಮ ಯೋಜನೆ ಅಂತಕ್ಕಂಥದ್ದು ಗ್ರಾಮೀಣ ಭಾಗವನ್ನ ಹೇಗೆ ಒಂದು ಗ್ರಾಮವನ್ನ ಸಂಪೂರ್ಣವಾಗಿ ದತ್ತನ್ನ ತೆಗೆದುಕೊಂಡು ಸಂಪೂರ್ಣವಾದಂತಹ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಿ ಮಾದರಿ ಗ್ರಾಮವನ್ನಾಗಿ ರೂಪಿಸ್ತಕ್ಕಂತಹ ಒಂದು ಏಕೈಕ ಯೋಜನೆಯನ್ನ ನಮ್ಮ ಭಾರತದ ಪ್ರಧಾನಮಂತ್ರಿ ಅವರು ಜಯಪ್ರಕಾಶ್ ನಾರಾಯಣ್ ಅವರ ಒಂದು ಜನ್ಮದಿನದಂದು ಅಕ್ಟೋಬರ್ 11, 2014 ಏನ್ ಮಾಡಿದ್ರು ಅಂತಂದ್ರೆ ಈ ಯೋಜನೆಯನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಜಾರಿಗತಗೊಳಿಸಲಾಗಿದೆ. ಈ ಯೋಜನೆಯ ಕಾಲಾವಧಿ ಎಷ್ಟೊತ್ತಂದ್ರೆ 5 ವರ್ಷ. 5 ವರ್ಷಗಳ ಅವಧಿಯಲ್ಲಿ ಸಂಪೂರ್ಣವಾದಂತಹ ಗ್ರಾಮೀಣ ಭಾಗದ ಚಿತ್ರಣವನ್ನ ಪರಿವರ್ತನೆ ಮಾಡತಕ್ಕಂತಹ ಉದ್ದೇಶವನ್ನ ಇಟ್ಟುಕೊಂಡು ಸಂಸದರ ಆದರ್ಶ ಗ್ರಾಮ ಯೋಜನೆಯನ್ನ ಇವತ್ತು ಜಾರಿಗತಗೊಳಿಸಲಾಗಿದೆ. ಹಾಗೇನೆ ಒನ್ ಮೋರ್ ಸ್ಕೀಮ್ ಈಸ್ ಪೂರಾ ಸ್ಕೀಮ್ ಅಂತ, ಡಿವಿಷನ್ ಆಫ್ ಅರ್ಬನ್ ಅಮೆನಿಟೀಸ್ ಇನ್ ರೂರಲ್ ಏರಿಯಾಸ್. ದ ಸ್ಕೀಮ್ ಈಸ್ ಪೂರಾ ಸ್ಕೀಮ್ ಅಂತಕ್ಕಂಥದ್ದು. ಪೂರಾ is a strategy for rural development in India proposed former President APJ Abdul Kalam in his book Target 3 Billion. ಈ ಪೂರಾ ಒಂದು ಯೋಜನೆಯ ಪ್ರಮುಖ ಸ್ಕೀಮ್ ಅನ್ನ ಜಾರಿಗತಗೊಳಿಸಲಿಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ ಅವರ್ ಫಾರ್ಮರ್ ಪ್ರೆಸಿಡೆಂಟ್ ಎಪಿಜೆ ಅಬ್ದುಲ್ ಕಲಾಂ. ಎಪಿಜೆ ಅಬ್ದುಲ್ ಕಲಾಂ ಅವರು ಈ ಒಂದು ಯೋಜನೆಯನ್ನ ಏನ್ ಮಾಡಿದ್ರು ಅಂತಂದ್ರೆ ಒಂದು ಮುನ್ನುಡಿಯನ್ನ ಬರೆದವರು.
ಫೋಕಸ್ ಏನು ಪೂರಾ ಲಾಂಗ್ ಫಾರ್ಮ್ ಏನು ಅಂದ್ರೆ ಪ್ರೊವಿಷನ್ ಆಫ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾ. ಏನು ನಗರ ಭಾಗದಲ್ಲಿರ್ತಕ್ಕಂತಹ ಸೌಲಭ್ಯಗಳು ಗ್ರಾಮೀಣ ಭಾಗದಲ್ಲಿ ಸಿಗುವಂತೆ ಪೂರಕವಾದಂತಹ ಯೋಜನೆಯನ್ನ ಸೌಲಭ್ಯಗಳನ್ನ ದೊರಕುವಂತೆ ಮಾಡುವುದು ಪೂರಾ ಯೋಜನೆಯ ಮುಖ್ಯ ಉದ್ದೇಶ. ಪೂರಾ ಫೋಕಸಸ್ ಆನ್ ಪ್ರೊವೈಡಿಂಗ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸರ್ವಿಸಸ್ ಇನ್ ರೂರಲ್ ಏರಿಯಾ. ಏನು ನಗರ ಭಾಗದಲ್ಲಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳ ಎಲ್ಲಾ ಸೇವೆಗಳು ಗ್ರಾಮೀಣ ಭಾಗದಲ್ಲಿ ಏನು ಅವುಗಳು ತಲುಪುವಂತೆ ಸೂಕ್ತವಾದಂತಹ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳುವುದು ಪೂರಾ ಯೋಜನೆಯ ಒಂದು ಪ್ರಮುಖವಾದಂತಹ ಸ್ಕೀಮ್ ಆಗಿದೆ, ಯೋಜನೆ ಆಗಿದೆ. ಆಸ್ ದಿಸ್ ವಿಲ್ ಪ್ರಿವೆಂಟ್ ಮೈಗ್ರೇಷನ್ ಆಫ್ ಪೀಪಲ್ ಫ್ರಮ್ ರೂರಲ್ ಏರಿಯಾ. ಈ ಯೋಜನೆಯ ಮುಖ್ಯ ಉದ್ದೇಶ ಯಾಕೆ ಪೂರಾ ಯೋಜನೆ ನಗರ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ಗ್ರಾಮೀಣ ಭಾಗಕ್ಕೆ ವಿಸ್ತರಣೆ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಗ್ರಾಮೀಣ ಭಾಗದ ವಲಸೆಯನ್ನ ತಡೆಗಟ್ಟಲಿಕ್ಕೆ. ಗ್ರಾಮೀಣ ಭಾಗದ ವಲಸೆಯನ್ನ ತಡೆಗಟ್ಟಲಿಕ್ಕೆ APJ ಅಬ್ದುಲ್ ಕಲಾಂ ಅವರು ಏನ್ ಮಾಡಿದ್ರು ಅಂದ್ರೆ ಪೂರಾ ಯೋಜನೆಯ ಒಂದು ಯೋಜನೆಯನ್ನ ಏನ್ ಮಾಡಿದ್ರು ಅಂದ್ರೆ ನಿರೂಪಿಸಿದ್ರು. ಪೂರಾ ಯೋಜನೆಯನ್ನ ಜಾರಿಗೆ ತರಬೇಕು. ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಬೀನ್ ರನ್ನಿಂಗ್ ಪೂರಾ ಪ್ರೋಗ್ರಾಮ್ಸ್ ಇನ್ ವೇರಿಯಸ್ ಸ್ಟೇಟ್ಸ್ ಸಿನ್ಸ್ 2004. ಅಂದ್ರೆ ಈ 2004ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಈ ಯೋಜನೆಯನ್ನ ಏನ್ ಮಾಡಿದ್ರು ಅಂತಂದ್ರೆ ಸರ್ಕಾರ ಜಾರಿಗತಗೊಳಿಸಲಾಗಿದೆ. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಜನರು ನಗರ ಭಾಗಕ್ಕೆ ವಲಸೆ ಬರ್ತಾ ಇದ್ರು. ವಲಸೆಯನ್ನ ತಡೆಗಟ್ಟಲಿಕ್ಕೆ ಈ ಒಂದು ಪೂರಾ ಯೋಜನೆಯನ್ನ APJ ಅಬ್ದುಲ್ ಕಲಾಂ ಅವರು ಏನ್ ಮಾಡಿದ್ರು ಅಂತಂದ್ರೆ ಈ ಪೂರಾ ಯೋಜನೆಯ ಒಂದು ಅನುಷ್ಠಾನಕ್ಕೆ ಸಲಹೆಯನ್ನ ನೋಡಿದ್ರು, ಅನುಷ್ಠಾನವನ್ನ ಗೊಳಿಸೋದ್ರಲ್ಲಿ ಪ್ರಮುಖರು ಅಂತಕ್ಕಂಥದನ್ನ ಹೇಳ್ತೀವಿ. ದೆನ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಸಾಕಷ್ಟು ಬರುತ್ತೆ. ಒಂದು ಗ್ರಾಮೀಣ ಆವಾಸ್ ಯೋಜನೆ ಅಂತ ಬರುತ್ತೆ, ಇಂದಿರಾ ಆವಾಸ್ ಯೋಜನೆ ಅಂತಾನು ಹೇಳ್ತೀವಿ ನಾವು. ಹಾಗೇನೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ 17th June 2015 ಟು 31st March 2022. ಅಜೆಂಡಾ ಏನು ಅಂತಂದ್ರೆ ಹೌಸಿಂಗ್ ಫಾರ್ ಆಲ್ ಬೈ 2020. 2020 ವೇಳೆಗೆ ಸಂಪೂರ್ಣವಾದಂತಹ ವಸತಿಯನ್ನ ನಿರ್ಮಾಣ ಕಾರ್ಯವನ್ನ ಕೈಗೊಳ್ಳುವುದು. ಡಿಸ್ಕ್ರಿಪ್ಷನ್ ಈಸ್ ಇಂದಿರಾ ಆವಾಸ್ ಯೋಜನೆ ಈಸ್ ರಿವ್ಯಾಂಪ್ಡ್ ಆಸ್ ಎ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ. ಏನು ಹಿಂದೆ ನಾವು ಇಂದಿರಾ ಆವಾಸ್ ಯೋಜನೆ ಅಂತ ಕರಿತಿರೋ ಅದನ್ನ ಇವತ್ತು ಆ ಇಂದಿರಾ ಆವಾಸ್ ಯೋಜನೆಯನ್ನ ಇವತ್ತು ಆ ಒಂದು ನೇಮಿನ ಹೆಸರನ್ನ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಕ್ಕಂಥದನ್ನಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಬದಲಾವಣೆ ಮಾಡಲಾಗಿದೆ. ದ ಗೋಲ್ ಆಫ್ ದಿಸ್ ಸ್ಕೀಮ್ ಇಸ್ ಟು ಪ್ರೊವೈಡ್ ಎ ಹೋಮ್ ಟು ಆಲ್ ಸಿಟಿಜನ್ ಅಂಟಿಲ್ 2022. 2022 ವೇಳೆಗೆ ಪ್ರತಿಯೊಬ್ಬ ನಾಗರಿಕನಿಗೂ ವಸತಿ ಸೌಲಭ್ಯವನ್ನ ದೊರಕಿಸಿಕೊಡ್ತಕ್ಕಂತಹ ಗುರಿಯನ್ನ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೊಂದಿದೆ. ದ ಕಾಸ್ಟ್ ಆಫ್ ಕನ್ಸ್ಟ್ರಕ್ಟಿಂಗ್ ದ ಹೌಸಸ್ ವಿಲ್ ಬಿ ಶೇರ್ಡ್ ಬೈ ದ ಸೆಂಟರ್ ಅಂಡ್ ದ ಸ್ಟೇಟ್. ಏನು ವಸತಿ ನಿರ್ಮಾಣಕ್ಕೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಏನ್ ಮಾಡ್ಬೇಕು ಅಂತಂದ್ರೆ ಸಹಾಯಧನವನ್ನ ನೀಡಬೇಕು. ದ ಸ್ಕೀಮ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಇನ್ ರೂರಲ್ ಏರಿಯಾಸ್ ಥ್ರೂಔಟ್ ದ ಇಂಡಿಯಾ. ನೋಡ್ರಿ, ಈ ಸ್ಕೀಮು ಥ್ರೂಔಟ್ ದ ಇಂಡಿಯಾ ಅಂದ್ರೆ ಗ್ರಾಮೀಣ ಭಾಗದಲ್ಲಿನ ಪ್ರತಿಯೊಬ್ಬರಿಗೂ, ಯಾವೊಬ್ಬ ಗ್ರಾಮೀಣ ಭಾಗದಲ್ಲಿನ ವ್ಯಕ್ತಿಯು ವಸತಿಯಿಂದ ವಂಚಿತರಾಗಬಾರ್ದು, ವಸತಿ ಹೀನರಾಗಬಾರ್ದು, ವಸತಿಯ ಯೋಜನೆಯಿಂದ ಏನಾಗಬಾರ್ದು ಅಂದ್ರೆ ಹೊರತಾಗಿರಬಾರ್ದು ಅಂತಕ್ಕಂಥ ಉದ್ದೇಶದಿಂದಾಗಿ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಒಂದು ಕಾಲಮಿತಿ ಎಷ್ಟು ಅಂತಂದ್ರೆ 2022. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಒಂದು ಕಾಲಮಿತಿ 2022. ದ ಸ್ಕೀಮ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಇನ್ ರೂರಲ್ ಏರಿಯಾಸ್ ಥ್ರೂಔಟ್ ದ ಇಂಡಿಯಾ. ಹಾಗೇನೆ ಎಕ್ಸೆಪ್ಟ್ ಇನ್ ಡೆಲ್ಲಿ ಅಂಡ್ ಚಂಡೀಗಢ. ಅಂದ್ರೆ ಈ ಸ್ಕೀಮು ದೆಹಲಿ ಮತ್ತೆ ಚಂಡೀಗಢ 2 ರಾಜ್ಯಗಳನ್ನ ಬಿಟ್ಟು ಭಾರತದಾದ್ಯಂತ ಈ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದನ್ನ ನೋಡ್ತೀವಿ. ನಗರ ಭಾಗದಲ್ಲಿ ಒಂದು ಯೋಜನೆಗೆ ಎಷ್ಟು ವಸತಿ ಯೋಜನೆಗೆ ಸರ್ಕಾರ ಸಹಾಯಧನ ನೀಡ್ತಾ ಇದೆ ಅಂತಂದ್ರೆ ಎಷ್ಟು ಸುಮಾರು 5 ಲಕ್ಷದವರೆಗೆ, ನಗರ ಭಾಗದಲ್ಲಿ 5 ಲಕ್ಷದವರೆಗೆ ಏನ್ ಮಾಡ್ತಾ ಇರ್ತಾರೆ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಲಿಕ್ಕೆ ಇದೆ. ಗ್ರಾಮೀಣ ಭಾಗದಲ್ಲಿ
3.75 ಲಕ್ಷ ರೂಪಾಯಿಯನ್ನ ಏನ್ ಮಾಡ್ತಾರೆ, ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳಿಕ್ಕೆ ಸಹಾಯಧನವನ್ನ ಇವತ್ತು ಸರ್ಕಾರ ನೀಡ್ತಾ ಇದೆ. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಒಂದು ಅನುಪಾತದ ಆಧಾರದ ಮೇಲೆ. Then one more scheme is Prime Minister Arogya Yojana. Newly launched scheme. It is Prime Minister Arogya Yojana. Launched 25th September 2018. ಇವಾಗೆಲ್ಲ ದ ಸೇಮ್ ಸ್ಕೀಮ್ಸ್ ಇವಾಗ ನಮ್ಮ ಕರ್ನಾಟಕದಲ್ಲಿದೆ. ಮುಖ್ಯಮಂತ್ರಿ ಆರೋಗ್ಯ ಯೋಜನಾ, ಹಾಗೇನೆ ಸೆಂಟ್ರಲ್ ಲೆವೆಲ್ ನಲ್ಲಿ ಪ್ರಧಾನಮಂತ್ರಿ ಆರೋಗ್ಯ ಯೋಜನಾ ಅಂತ ಇದೆ. ಸ್ಟೇಟ್ಸ್ ಗೆ ಬಂದ್ರೆ ಮುಖ್ಯಮಂತ್ರಿ ಆರೋಗ್ಯ ಯೋಜನೆ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಈ ಯೋಜನೆ ದ ಮುಖ್ಯ ಉದ್ದೇಶ ಏನು, ದ ಆಬ್ಜೆಕ್ಟಿವ್ಸ್ ಆಫ್ ದ ಸ್ಕೀಮ್ ಆರ್ ಟು ರೆಡ್ಯೂಸ್ ಔಟ್ ಆಫ್ ಪಾಕೆಟ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್. ಅಂದ್ರೆ ಯಾರಿಗೆ ಏನು ಆಸ್ಪತ್ರೆ ವೆಚ್ಚವನ್ನ ಭರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಅವರಿಗೆ ಈ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಮೂಲಕ ಅವರ ಆರೋಗ್ಯ ವೆಚ್ಚವನ್ನ ಭರಿಸುವ ಒಂದು ಯೋಜನೆ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ. That will fulfill unmet needs and improve the access of identify families quality inpatient care and surgery. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ, ಸಾಕಷ್ಟು ನಮ್ಮ ಗ್ರಾಮೀಣ ಭಾಗದಲ್ಲಿ ಮತ್ತೆ ನಗರ ಭಾಗದಲ್ಲಿ ಸಾಕಷ್ಟು ಜನರು ವಿವಿಧ ಕಾಯಿಲೆಗಳಿಗೆ ತುತ್ತಾಗಿರ್ತಾರೆ. ಆ ಕಾಯಿಲೆಗಳಿಗೆ ತುತ್ತಾಗಿ ಹಣಕಾಸಿನ ವೆಚ್ಚವನ್ನ ಭರಿಸಲಾಗದ ಕೆಲವೊಂದಿಷ್ಟು ಕ್ಯಾನ್ಸರ್ ಆಗಿರ್ಬೋದು, ಕೆಲವೊಂದಿಷ್ಟು ಹೃದಯ ಸಂಬಂಧಿತ ಕಾಯಿಲೆಗಳಾಗಿರ್ಬೋದು, ಇವೆಲ್ಲ ಕಾಯಿಲೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಏನಾಗತ್ತೆ ಅಂದ್ರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಖರ್ಚು ಮಾಡಬೇಕಾಗಿರುತ್ತೆ. ಅಂತಹ ಮೆಡಿಕಲ್ ಎಕ್ಸ್ಪೆನ್ಸಸ್ ಅನ್ನ ಅವರಿಗೆ ಭರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರ ಸಂಪೂರ್ಣವಾದಂತಹ ಆರೋಗ್ಯ ವೆಚ್ಚವನ್ನ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಮೂಲಕ ಏನ್ ಮಾಡುತ್ತೆ ಅಂತಂದ್ರೆ ಅವರಿಗೆ ಆರೋಗ್ಯಕ್ಕೆ ಸಹಾಯಧನವನ್ನ ನೀಡತಕ್ಕಂತಹ ಯೋಜನೆ ದ ಪ್ರೈಮ್ ಮಿನಿಸ್ಟರ್ ಆರೋಗ್ಯ ಯೋಜನೆ. ಎಷ್ಟು ಅಂತಂದ್ರೆ ದ ಸ್ಕೀಮ್ ಏಮ್ಸ್ ಟು ಪ್ರೊವೈಡ್ ಆನ್ಯುವಲ್ ಹೆಲ್ತ್ ಓವರ್ ಆಫ್ RS 5 lakhs to 10.74 crore. ನೋಡ್ರಿ, ಸುಮಾರು 5 ಲಕ್ಷದಿಂದ 10.74 ಕೋಟಿವರೆಗೆ ಕುಟುಂಬಗಳಿಗೆ, ಫಲಾನುಭವಿಗಳಿಗೆ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಮೂಲಕ ಏನ್ ಮಾಡಬಹುದು ಅಂತಂದ್ರೆ ಅವ್ರು ಪಡಿಬಹುದು. ಅಂದ್ರೆ ಬೇಸಿಕಲಿ ಬಿಲೋ ಪಾವರ್ಟಿ ಲೈನ್ ಪೀಪಲ್, ಅಂದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಅಥವಾ ನಗರ ಭಾಗದಲ್ಲಿರ್ತಕ್ಕಂತಹ ಸಾಕಷ್ಟು ಕಡು ಬಡವರು, ಕೆಲವೊಂದಿಷ್ಟು ಸರ್ಜರಿ ಮಾಡಿಸ್ಬೇಕಾಗಿರತ್ತೆ, ಸರ್ಜರಿಗೆಲ್ಲ ಸಾಕಷ್ಟು ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗಿರತ್ತೆ. ಅಂತಹ ಅವರಿಗೆ ಪೇ ಮಾಡ್ಲಿಕ್ಕೆ ಅಸಾಧ್ಯವಾಗಿರುತ್ತೆ, ಅಶಕ್ತರಾಗಿರ್ತಾರೆ. ಅಂತಹ ಜನರಿಗೆ ಈ ಯೋಜನೆ ಮೂಲಕ ಅವ್ರು ಏನ್ ಮಾಡ್ಬೋದು ಅಂತಂದ್ರೆ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಮೂಲಕ ಅವರಿಗೆ ಟ್ರೀಟ್ಮೆಂಟ್ ಆಗಿರ್ಬೋದು, ಮತ್ತೆ ಅವರಿಗೆ ಆರೋಗ್ಯದ ಒಂದು ಸಹಾಯಧನ ನೀಡುವ ಯೋಜನೆ ಇದಾಗಿದೆ. ವರ್ಲ್ಡ್ ಬಿಗ್ಗೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ವಿಚ್ ಕುಡ್ ಬೆನಿಫಿಟೆಡ್ ಓವರ್ ದ 50 crore ಇಂಡಿಯನ್ಸ್. ಈ ಒಂದು ಯೋಜನೆಯ ಫಲಾನುಭವಿಗಳು ನಮ್ಮ ಭಾರತದಲ್ಲಿ ಎಷ್ಟಿದ್ದಾರೆ ಅಂದ್ರೆ ಸುಮಾರು 50 ಕೋಟಿಗಿಂತಲೂ ಹೆಚ್ಚು ಜನರು ಇದರ ಒಂದು ಸದುಪಯೋಗವನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆಯ ಒಂದು ಫಲಾನುಭವಿಗಳು ಮತ್ತೆ ಎಷ್ಟು ಜನ ಇದರ ಒಂದು ಸೌಲಭ್ಯವನ್ನ ಪಡೆದುಕೊಂಡ್ ಬಂದಾರೆ ಅಂತಂದ್ರೆ ಸುಮಾರು 50 ಕೋಟಿ ಜನರು. ಇನ್ ದ ಲಾಸ್ಟ್ ನಿನ್ನೆ ಒಂದು ಎಸ್ಟರ್ಡೇ ಪ್ರಧಾನಮಂತ್ರಿ PM ಕೇರ್ ದಿಂದ ಒಂದು ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರು. ಕೇಳಿದಿರಿ? PM ಕೇರ್ ಫಾರ್ ಚಿಲ್ಡ್ರನ್ಸ್ ನ್ಯೂಲಿ ಲಾಂಚ್ಡ್. ರೀಸೆಂಟ್ಲಿ ನಿನ್ನೆ ಒಂದು ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಒಂದು ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರು, PM ಕೇರ್ ಫಾರ್ ಚಿಲ್ಡ್ರನ್ಸ್ ಅಂತ. PM ಕೇರ್ ಫಾರ್ ಚಿಲ್ಡ್ರನ್ಸ್ ಅಂದ್ರೆ ಇವಾಗ ಕೋವಿಡ್ ಸೋಂಕಿನಿಂದ ತಂದೆ ತಾಯಿಗಳನ್ನ ಕಳೆದುಕೊಂಡ ಮಕ್ಕಳ ಕಲ್ಯಾಣಕ್ಕಾಗಿ, ಮಕ್ಕಳ ಭವಿಷ್ಯತ್ತಿಗಾಗಿ ಸರ್ಕಾರ ಇವತ್ತು PM ಕೇರ್ ಫಾರ್
ಚಿಲ್ಡ್ರನ್ಸ್ ಅಂತಕ್ಕಂತಹ ಒಂದು ಹೊಸ ಯೋಜನೆಯನ್ನ ನಿನ್ನೆ ಏನ್ ಮಾಡಿದ್ರು ಅಂತಂದ್ರೆ ಅವರು ಏನೋ ಘೋಷಣೆ ಮಾಡಿದ್ರು. ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮಕ್ಕಳ ರಕ್ಷಣೆಗೋಸ್ಕರ, ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಪೂರಕವಾಗಿ ಅವರ ಮಕ್ಕಳ ಕಲ್ಯಾಣಕ್ಕಾಗಿ ನಿನ್ನೆ ಪ್ರಧಾನಮಂತ್ರಿ PM ಕೇರ್ ಫಾರ್ ಚಿಲ್ಡ್ರನ್ಸ್ ಅಂತಕ್ಕಂತಹ ಒಂದು ಯೋಜನೆಯನ್ನ ನಿನ್ನೆ ಒಂದು ಘೋಷಣೆಯನ್ನ ಮಾಡಿದ್ರು. ಸುಮಾರು ಯಾರು ತಂದೆ ತಾಯಿಗಳನ್ನ ಕಳೆದುಕೊಂಡ ಮಗುವಿನ ಒಂದು ಪಾಲನೆ ಪೋಷಣೆಗೆ ಇವತ್ತು ಸರ್ಕಾರ 10 ಲಕ್ಷ ರೂಪಾಯಿವರೆಗೂ ಏನ್ ಮಾಡ್ತಾ ಇದ್ದಾರೆ, ಅವರ ಕಲ್ಯಾಣಕ್ಕಾಗಿ ಹಣವನ್ನ ಇವತ್ತು ಮೀಸಲಾಗಿಡಲಾಗಿದೆ. ದೆನ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಬಗ್ಗೆ ನಾವೆಲ್ಲ ಕೇಳಿದ್ವಿ. ದೀನ್ ದಯಾಳ್ ಇದು ಆಗಿದೆ. Okay, next, the National Social Assistance Program. ರಾಷ್ಟ್ರೀಯ ಸಾಮಾಜಿಕ ಸಹಾಯಧನ ಕಾರ್ಯಕ್ರಮ ಅಂತಕ್ಕಂಥ ರಾಷ್ಟ್ರೀಯ ಸಾಮಾಜಿಕ ಸಹಾಯಧನ ಕಾರ್ಯಕ್ರಮ NASP ಅಂತ ಹೇಳ್ತೀವಿ ನಾವು ಶಾರ್ಟ್ ಫಾರ್ಮ್ ನಲ್ಲಿ. NSAP came into effect in August 1995. ಇದೊಂದು ತುಂಬಾನೇ ಒಂದು ಹಳೆಯದಾದಂತಹ ಯೋಜನೆ. ಬಟ್ ಹಳೆಯದಾದಂತ ಯೋಜನೆ ಇದ್ರೂ ಈ ಯೋಜನೆಯ ಫಲಾನುಭವಿಗಳು ಈ ಯೋಜನೆಯಿಂದ ಸಾಕಷ್ಟು ಜನರಿಗೆ ಒಂದು ಸಾಮಾಜಿಕ ಭದ್ರತಾ ಯೋಜನೆ ಅಂತ ನಾವು ಹೇಳ್ತೀವಿ. ನಾವು ಈ ಯೋಜನೆಯನ್ನ ನಾವು ಕೇವಲ ಸಾಮಾಜಿಕ ಸಹಾಯ ಯೋಜನೆ ಅಷ್ಟೇ ಅಂತ ಹೇಳೋದಿಲ್ಲ, ಇದು ಸಾಮಾಜಿಕ ಒಂದು ಭದ್ರತಾ ಯೋಜನೆನೂ ಆಗಿದೆ. This scheme plays a significant role in the fulfillment of the directive principles as mentioned in Article 41 of the Constitution. ಈ ಒಂದು ಯೋಜನೆ ತುಂಬಾನೇ ಒಂದು ಬದಲಾವಣೆಯನ್ನ, ಅಂದ್ರೆ ಸಾಮಾಜಿಕವಾಗಿ ಒಂದು ಜನರನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಅವರ ಒಂದು ಸಾಮಾಜಿಕ ಜೀವನದಲ್ಲಿ ಒಂದು ಸಾಮಾಜಿಕವಾಗಿ ಅವರ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಒಂದು ಬೆಳವಣಿಗೆಗೆ ಜೀವನ ಮಟ್ಟವನ್ನ ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳಿಕ್ಕೆ ಸುಖಕರವಾಗಿ ಅವರು ಜೀವನವನ್ನ ಸಾಗಿಸುವಲ್ಲಿ ಈ ಯೋಜನೆ ಏನಾಗಿದೆ ಅಂತಂದ್ರೆ ತುಂಬಾನೇ ಪ್ರಭಾವವನ್ನ ಬೀರಿದೆ. ಇವತ್ತು ಈ ಯೋಜನೆಯ ಫಲಾನುಭವಿಗಳನ್ನ ನೋಡಿದ್ರೆ ಸಾಕಷ್ಟು ಜನರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಸಾಕಷ್ಟು ಸ್ಕೀಮ್ಸ್ ಗಳನ್ನ ನೋಡ್ತೀವಿ. NSAP ಅಂತ ಸ್ಕೀಮ್ಸ್ ಅಂತಕ್ಕಂಥ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್, ಇಂದಿರಾ ಗಾಂಧಿ ನ್ಯಾಷನಲ್ ವಿಡೋ ಪೆನ್ಷನ್ ಸ್ಕೀಮ್ಸ್, ಇಂದಿರಾ ಗಾಂಧಿ ನ್ಯಾಷನಲ್ ಡಿಸಬಿಲಿಟಿ ಪೆನ್ಷನ್ ಸ್ಕೀಮ್ಸ್, ನ್ಯಾಷನಲ್ ಫ್ಯಾಮಿಲಿ ಬೆನಿಫಿಟ್ ಸ್ಕೀಮ್ಸ್, ಅನ್ನಪೂರ್ಣ ಸ್ಕೀಮ್ಸ್. ಹೀಗೆ ಇದು ಸಾಕಷ್ಟು ಸಾಮಾಜಿಕ ಮತ್ತೆ ಆರ್ಥಿಕ ಭದ್ರತೆಗೆ ಪೂರಕವಾದಂತಹ ಯೋಜನೆ ಇದು ಯೋಜನೆಗಳಲ್ಲಿ ಒಂದಾಗಿದೆ. ಇವತ್ತು ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಮತ್ತೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ವಿಧವೆಯರಾಗಿರ್ಬೋದು, ಮತ್ತೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ವಿಕಲಚೇತನ ವ್ಯಕ್ತಿಗಳಾಗಿರ್ಬೋದು, ಅವರಿಗೆ ಈ ಸ್ಕೀಮ್ ಏನಿದೆಯಲ್ಲ ಈ ಯೋಜನೆ ತುಂಬಾನೇ ಒಂದು ಆರ್ಥಿಕವಾಗಿ ಅವರಿಗೆ ಭದ್ರತೆಯನ್ನು ದೊರಕಿಸಿಕೊಡ್ತಕ್ಕಂತಹ ಒಂದು ಯೋಜನೆಗಳಲ್ಲಿ ಈ ಯೋಜನೆ ಒಂದಾಗಿದೆ. Okay, one more scheme is Prime Minister Rural Development Fellows Scheme ಅಂತಕ್ಕಂಥ. ಇದು 2011 ಸೆಪ್ಟೆಂಬರ್ ನಲ್ಲಿ ಈ ಒಂದು ಯೋಜನೆಯನ್ನ ಭಾರತದ ಗ್ರಾಮೀಣಾಭಿವೃದ್ಧಿ ಹಾಗೂ ವಿವಿಧ ರಾಜ್ಯ ಸರ್ಕಾರಗಳ ಒಂದು ಸಹಯೋಗದ ಮೂಲಕ ಈ ಯೋಜನೆಯನ್ನ ಏನ್ ಮಾಡಿದ್ದಾರೆ ಅಂದ್ರೆ ಅನುಷ್ಠಾನಗೊಳಿಸಲಾಗಿದೆ.
The focus of the program is on the reduction of poverty and improving the lives of people in rural India. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಬಡತನವನ್ನ ಹೋಗಲಾಡಿಸ್ಲಿಕ್ಕೆ ಮತ್ತೆ ಗ್ರಾಮೀಣ ಭಾಗದಲ್ಲಿನ ಜನರ ಜೀವನ ಮಟ್ಟವನ್ನ ಸುಧಾರಿಸುವ ಉದ್ದೇಶದಿಂದಾಗಿ ಒಂದು ಈ ಯೋಜನೆಯನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ದ PMRDF program was formally launched in September 2011 with the objectives of providing short-term catalytic support to the district administration in the IAP district to improve the program delivery. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಶಾರ್ಟ್ ಟರ್ಮ್ ಅಲ್ಪ ಕಾಲಾವಧಿಯಲ್ಲಿ ಜಿಲ್ಲಾ ಆಡಳಿತದ ಸಹಾಯದಿಂದಾಗಿ ಗ್ರಾಮೀಣ ಭಾಗದಲ್ಲಿ ಬಡತನ ನಿವಾರಣೆಗೆ ಪೂರಕವಾದಂತಹ ಕಾರ್ಯಯೋಜನೆಗಳನ್ನ ಹಮ್ಮಿಕೊಳ್ಳುವುದು. ಹಾಗೆ ಸೆಕೆಂಡ್ ಆಬ್ಜೆಕ್ಟಿವ್ಸ್ ಏನು ಇದೆ ಅಂತಂದ್ರೆ ಇದ್ರದ್ದು ಡೆವಲಪಿಂಗ್ ಎ ಕೇಡರ್ ಆಫ್ ಕಮಿಟೆಡ್ ಅಂಡ್ ಕಾಂಪಿಟೆಂಟ್ ಡೆವಲಪ್ಮೆಂಟ್ ಲೀಡರ್ಸ್ ಅಂಡ್ ಫೆಸಿಲಿಟೇಟ್. ಅಂದ್ರೆ ಹೇಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಂದ್ರೆ ಗ್ರಾಮೀಣ ಅಂದ್ರೆ ಒಂದು ಕಮಿಟೆಡ್ ಲೋಕಲ್ ಲೀಡರ್ಸ್ ಆಗಿರ್ಬೋದು, ಫೆಸಿಲಿಟೇಟರ್ಸ್ ಆಗಿರ್ಬೋದು, ಅವರ ಮೂಲಕ ಏನ್ ಮಾಡುತ್ತಾರೆ ಗ್ರಾಮೀಣ ಭಾಗದಲ್ಲಿ ಏನ್ ಮಾಡುತ್ತಂದ್ರೆ ಒಂದು ಸಮಿತಿಯನ್ನ ರಚನೆ ಮಾಡಿ ಗ್ರಾಮೀಣ ಭಾಗದ ಜನರ ಒಂದು ಸಹಭಾಗಿತ್ವದ ಮೂಲಕ ದೀರ್ಘಾವಧಿಯಾದಂತಹ ಯೋಜನೆಯನ್ನ ರೂಪಿಸಿ ಗ್ರಾಮೀಣ ಭಾಗದಲ್ಲಿ ಒಂದು ಬದಲಾವಣೆಯನ್ನ ತರ್ತಕ್ಕಂತಹ ಯೋಜನೆಯನ್ನ ರೂಪಿಸಿ ಗ್ರಾಮೀಣವನ್ನ ಅಭಿವೃದ್ಧಿಪಡಿಸುವುದಾಗಿದೆ. ಹಾಗೇನೆ ಎಂಗೇಜಿಂಗ್ ವಿತ್ ಮೆನಿ ಸ್ಟೇಕ್ ಹೋಲ್ಡರ್ಸ್, ಹಲವಾರು ಪ್ರಮುಖ ಪಾಲುದಾರಿಕೆಯೊಂದಿಗೆ ಸರ್ಕಾರ ಹಾಗೂ ಇತರ ಸ್ವಯಂ ಸಂಸ್ಥೆಗಳ ಜೊತೆ ಅಥವಾ ನಾಗರಿಕ ಸಮಾಜದೊಂದಿಗೆ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು. ಈ ಯೋಜನೆ ಸಾಕಷ್ಟು ವಿಶೇಷವಾಗಿ ಬಡತನ ಜೊತೆಗೆ ಹಲವಾರು ಜನರನ್ನ ಸಹಭಾಗಿತ್ವದ ಮೂಲಕ ಜನರನ್ನ ಪಾಲುದಾರಿಕೆಯೊಂದಿಗೆ ಗ್ರಾಮೀಣ ಭಾಗದಲ್ಲಿ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸತಕ್ಕಂತಹ ಯೋಜನೆ ದ PMRDF ಯೋಜನೆ ಇದಾಗಿದೆ. ಸ್ವಚ್ಛ ಭಾರತ ಮಿಷನ್, ಡು ಯು ನೋ ಅಬೌಟ್ ಇಷ್ಟು ಭಾರತದ ಪ್ರಮುಖ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು. ಇವಾಗ ಇನ್ನೊಂದು ಸ್ಕೀಮ್ ಬಂದಿದೆ, ಅದೊಂದು ಆಯುಷ್ಮಾನ್ ಭಾರತ ಯೋಜನೆ ಅಂತಕ್ಕಂಥ ಹೆಸರು ಕೇಳಿದ್ದೇನೆ. ದ ಆಯುಷ್ಮಾನ್ ಭಾರತ ಯೋಜನೆ ಇದು ಒಂದು ಪ್ರಮುಖವಾದಂತಹ ಒಂದು ಆರೋಗ್ಯ ಕ್ಷೇತ್ರವನ್ನ ಬಲವರ್ಧನೆಗೊಳಿಸುವುದು, ಜೊತೆಗೆ ಪ್ರಾಥಮಿಕ ನಗರ ಆರೋಗ್ಯ ಕೇಂದ್ರಗಳು ಜೊತೆಗೆ ಉಪನಗರ ಆರೋಗ್ಯ ವ್ಯವಸ್ಥೆಯನ್ನ ಬಲಪಡಿಸಲಿಕ್ಕೆ ಗ್ರಾಮೀಣ ಜನರಿಗೆ ಸುವ್ಯವಸ್ಥಿತವಾದಂತಹ ಆರೋಗ್ಯ ಸೇವೆಗಳನ್ನ ಪರಿಣಾಮಕಾರಿಯಾಗಿ ಅವರಿಗೆ ದೊರಕುವಂತೆ ಕೈಗೊಳ್ಳಲಿಕ್ಕೆ ಆಯುಷ್ಮಾನ್ ಭಾರತ ಯೋಜನೆಯನ್ನ ಸರ್ಕಾರ ಇವತ್ತು ಜಾರಿಗೆ ತಂದಿದೆ. ಇವತ್ತು ಎಲ್ಲಾ ಆರೋಗ್ಯ ಯೋಜನೆಗಳು ಒಂದೇ ಸೂರಿನಡಿ ಇವತ್ತು ಆಯುಷ್ಮಾನ್ ಭಾರತ ಯೋಜನೆಯ ಮೂಲಕ ಏನ್ ಮಾಡಬಹುದು ಅಂತಂದ್ರೆ ಆರೋಗ್ಯ ಸೇವೆಗಳನ್ನ ದೊರಕುವಂತೆ ಮಾಡಲು ಸರ್ಕಾರ ಇವತ್ತು ಕ್ರಮಗಳನ್ನ ಕೈಗೊಂಡಿದೆ. ಇದು ಹೊಸದಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಗ್ರಾಮೀಣ ಮತ್ತೆ ನಗರ ಭಾಗವನ್ನ ಕೇಂದ್ರೀಕೃತವಾಗಿರಿಸಿಕೊಂಡು ಜಾರಿಗೊಳಿಸಿದ ಪ್ರಮುಖ ಯೋಜನೆ ಆಯುಷ್ಮಾನ್ ಭಾರತ ಯೋಜನೆ. ಹಾಗೇನೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ICDS ಸ್ಕೀಮ್ಸ್ ಅಂತೂ ಇದೆ, ಶಿಶು ಅಭಿವೃದ್ಧಿ ಯೋಜನೆ ಅಂತಕ್ಕಂಥದ್ದು. ಇದಿಷ್ಟು ಪ್ರಮುಖ
ಗ್ರಾಮೀಣಾಭಿವೃದ್ಧಿ ಯೋಜನೆ. ಏನಾದರೂ ಡಿಸ್ಕಷನ್ ಮಾಡುತ್ತಾ ಕೇಳ್ಬೋದು. ಎನಿ ಡೌಟ್ಸ್? 2 ಕ್ಲಾಸು ನಾವು ಸುಮಾರು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಹಿಂದಿನ ಕ್ಲಾಸು ಮತ್ತೆ ಇವತ್ತಿನ ಕ್ಲಾಸ್.